ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕಿಚ್ಚ ಸುದೀಪಣ್ಣ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮ ಮಾಡೇನ್ರಿ. ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ನಾವು ಏನಿಲ್ಲ ರೀ, ನಮ್ಗೆ ಯಾಕೆ ಈ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದರೆ ನಮ್ಮ ಕಿಚ್ಚ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ. ಮತ್ತು ನಾವು ಕಿಚ್ಚ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಹಿಂಗೆ ಇಂಥದ್ದು ಕಾರ್ಯಗಳು ಮಾಡ್ತೀರೋಣ. ಎಲ್ಲರಿಗೂ ಹೇಳೋಕೆ ಏನು ಬಯಸ್ತೀವಿ ಅಂತಂದರೆ, ಎಲ್ಲೋ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ 4 ಮಂದಿಗೆ ಹೆಲ್ಪ್ ಆಗೋಂಥ ಕೆಲಸ ಮಾಡಿರಿ, ಅನುಕೂಲ ಮಾಡಿರಿ, ಬಡವರಿಗೆ ನೋಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ ಅಣ್ಣ. ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವಣ್ಣ, ಬಟ್ ಮೀಡಿಯಾ ಅದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತಣ್ಣ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಣ್ಣ. ಬಟ್ ಈಗ ನಮ್ಮ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಈ ಅನಾಥ ಮಕ್ಕಳಿಗೆ ಮನೆ ಕಟ್ಕೊಳ್ಳೋ ಕಾರ್ಯಕ್ರಮ ಮಾಡಿದ್ದೀವಣ್ಣ. ಸುಮಾರು ಒಂದು 9 ಮಕ್ಕಳಿದಾರಣ್ಣ. ಅಪ್ಪನಿಲ್ಲ ಅಮ್ಮನಿಲ್ಲ, ಸಣ್ಣ ಮಕ್ಕಳಿದಾರ, 2 ವರ್ಷ 3 ವರ್ಷ 4 ವರ್ಷ ಇಂಥ ಸಣ್ಣ ಮಕ್ಕಳಿದಾರಣ್ಣ. ಅವು ಕಡು ಬಡತನ ನೋಡಿ ನಮ್ಗೆ ಮನಸ್ಸು ತಾಳ್ದಾರಕ್ಕಾಗ್ಯಾನ. ಅವ್ರು ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡ್ಬೇಕಲ್ಲ ಮಕ್ಕಳಿಗೆ ಮನಿ ಅಂತ ಹೇಳ್ಕಾರಣ. ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ಆತನ ಅವ್ರಿಗೆ ಇವನು ಮನಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟೇವನ ಅವ್ರಿಗೆ ಬಾಸ್ ಬರ್ತಡೇ ನಾನು. ಎಲ್ಲ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡ್ರಿ. ಫೋನ್ ಸಿಕ್ಕಿದವ ಅಂತ ಹೇಳ್ಕಾರ ಸಿಕ್ಕದ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದ ಕಮೆಂಟ್ ಮಾಡೋದು, ರಾಂಗ್ ಕಮೆಂಟ್ ಮಾಡೋದು, ಆ ಹೀರೋ ಅಂತಂದು ಈ ಹೀರೋಗೆ ಹಚ್ಚೋದು, ಇವಂತಂದು ಅವ್ಗೆ ಹಚ್ಚೋದು, ಇಂಥ ಕೆಲಸ ಕಾರ್ಯಗಳು ಮಾಡಬೇಡ್ರಿ. ನಿನ್ನೆ ನಮ್ಮ ಕಿಚ್ಚ ಬಾಸ್ ಒಂದು ಮಾತು ಹೇಳಿದಾರೆ ನೋಡ್ರಿ, ಯಾರೇ ಏನೋ ಬೇಕಾದಂಥ ಕೆಟ್ಟ ಕಮೆಂಟ್ಗಳು ಮಾಡಿದ್ರೆ ರಿಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ. ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ನು ಬೇರೆ ಕೆಲಸಕ್ಕೆ ಕೊಡ್ರಿ ಅಂತೇಳಿ ನೀನು ಹೇಳಿದಾರೆ ರೀ. ಸೊ ಅಂಥ ಮಾತುಗಳು ನಾವೆಲ್ಲ ಜೀವನದಾಗ ಅವರು ತಿಳ್ಕೊಂಡು ಇಂಥ ಕೆಲಸ ಕಾರ್ಯಗಳು ಮಾಡ್ತೀವಣ್ಣ. ಮತ್ತು ಕೆಲಸ ಕಾರ್ಯಗಳು ಅಂತಂದ್ರೆ ಯಾರು ಇಂಥದ್ದು ಕೆಲಸಕ್ಕೆ ಯಾರೋ ಒಂದು 100 ರೂಪಾಯಿ ಬರೋಂಗಿಲ್ಲ ನಿನ್ನ ಮುಂದನ. ಬಟ್ ನಮ್ಮ ಇವರೊಬ್ಬರು ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ಕಾರಣ. ಬಟ್ ಇಂಥ ಕೆಲಸ ಕಾರ್ಯಗಳನ್ನು ನೋಡ್ಕಾರ ಇವರು ಸ್ವಲ್ಪ ಸಾಥ್ ಕೊಟ್ಟರು, ಸಪೋರ್ಟ್ ಕೊಟ್ರಣ. ಅವ್ರಿಗೂ ನಾವು ತುಂಬ ಆಭಾರ ಇರ್ತಾನ. ಮೊದಲು ಮನೆ ಇತ್ತನ, ಬಟ್ ಬೇರೆದವ್ರ ಮನೆಯಾಗಿದ್ರಣ. ಬೇರೆದವ್ರ ಮನೆಯಾಗಿದ್ರಣ ಆ ಮನೆ ಮಳೆ ಬಂದ್ರೆ ಹಿಂಗೆ ಮ್ಯಾಲೆ ಕೆಳಗೆ ಹೋಗ್ತಿರ್ತಾರೆ. ಹಿಂಗೆ ಆ ಮುಂದಿನ ಸೆಡ್ ಇತ್ತಾನ, ಅದೆಲ್ಲ ಸೆಡ್ ಟೈಪ್ ಅವು ಇದನ್ನ ಹಾಕೊಂಡ್ರಣ ಅವ್ರು ಮುಂದೆ. ಅವು ಪತ್ರ ಅಣ್ಣ, ಹಳಿ ಪತ್ರಗಳು. ಜೋರು ಮಳೆ ಬಂದ್ರೆ ಗಾಳಿ ಬಂದ್ರೆ ಹಿಂಗೆ ಹೋಗೋದು, ಹಿಂಗೆ ಬರೋಗ್ತಿತ್ತಾನ. ನಾ ಒಂದು ಸಲ ನೋಡಿದ್ದೆ ನಾನು ನೋಡಿದ್ನಿ. ಅದನ್ನು ನೋಡ್ಕೊಂಡು ಸೊ ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಇವ್ರಿಗೆ ಮನೆಗೆ ಗಿಫ್ಟ್ ಕೊಡಬೇಕಲ್ಲ ಅಂತ ಅವಾಗ ನಂಗೆ ಮನಸ್ಸಿನ ಬಂದಿತ್ತಾನ. ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾವು ಬೇಗ ಬರಲಿ ಅಂತ ಕಾಯ್ತಿದ್ದಾನ. ಬಾಸ್ ಬರ್ತಡೇದ ಸೆಪ್ಟೆಂಬರ್ 2ನೇ ತಾರೀಕು ಬಂತಾನ. ಆಗಸ್ಟ್ 15 ಸ್ಟಾರ್ಟ್ ಮಾಡಿದ್ದೆವನ. ಆಗಸ್ಟ್ 15 ಚಾಲೂ ಮಾಡಿದ್ವಿ. ಕಂಟಿನ್ಯೂ 1 ವಾರ ಹೆವಿ ಇದು ಬಿತ್ತಾನ, ಮಳೆನ ಹೆವಿ ಜೋರು ಮಳೆ ಆತನ. ಅದ ಕಾರಣವಾಗಿ 1 ವಾರದಾಗ ಮನೆ ಕಂಪ್ಲೀಟ್ ಮಾಡಿದ್ವನ. ಅದು ಗ್ಯಾಪ್ ತೊಗೊಂಡು 1 ವಾರದಾಗ ಮನೆ ಕಟ್ಟಿ ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಬರ್ತಡೇನ ಮನೆ ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವನ. ದೇವ್ರ ಆಶೀರ್ವಾದ ಮತ್ತು ಕಿಚ್ಚ ಬಾಸ್ ಆಶೀರ್ವಾದದಿಂದ ಇವತ್ತು ಮನೆ ಓಪನಿಂಗ್ ಮಾಡಿದ್ವನ. ಹೆವಿ ಖುಷಿ ಐತನ.